ಕಾನ್ಸೆಪ್ಟ್ ವೈಸ್ ತುಂಬ ಡಿಫ್ರೆಂಟ್ ಇದೆ. ಐ ಮೀನ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ಅ ಕನ್ನಡ ಮೂವಿ. ವಿ ಕ್ಯಾನ್ ಡೆಫಿನೆಟ್ಲಿ ವಾಚ್ ಇಟ್. ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಫ್ರಮ್ ಮೈ ಸೈಡ್. ಸೊ ಈ ಸಿನಿಮಾಗೆ ಇಷ್ಟೊಂದು ಅವಾರ್ಡ್ಸ್ ಬಂದಿದೆ, ಹೇಗೆ ಅನಿಸ್ತು? ಐ ಮೀನ್ ಅದೇ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳಿದಾರಲ್ಲ, ಆ ಥ್ರಿಲ್ಲರ್ ಕಾನ್ಸೆಪ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಇಟ್ ಟೇಕ್ಸ್ ಅ ಲಿಟಲ್ ಬಿಟ್ ಟೈಮ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೀಪಾಗಿ ಇನ್ನೊಂದ್ಸತಿ ನೋಡಬೇಕು ಅಂತ ಅನ್ಸುತ್ತೆ ಟು ಅಂಡರ್ಸ್ಟ್ಯಾಂಡ್ ಇಟ್ ಕಂಪ್ಲೀಟ್ಲಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಮ್. ಸರಿಯಾಗಿತ್ತು. ಅಲ್ಟಿಮೇಟ್ ಫಿಲಮು, ಒಂದು ಒಳ್ಳೆ ಸೈಕಾಲಜಿಕಲ್ ಮೈಂಡ್ ಬ್ಲೆಂಡಿಂಗ್ ಥ್ರಿಲ್ಲರ್. ಖಂಡಿತ ಸಿನಿಮಾ ಬಂದು ನೋಡಬೇಕು. ಮ್ಯೂಸಿಕ್ ಅಂತೂ ಟಾಪ್ ನಾಚ್ ಆಗಿದೆ. CG VFX ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ, ನೋಡಬೇಕು. ಸೂಪರ್ ಆಗಿದೆ. ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಡೈರೆಕ್ಟರ್ ಬಂದವ್ರೆ, ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ. ಮಾತ್ರ ಆದಾಗ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಮೂವಿ ಇದೆ. ಎಲ್ಲರೂ ವೀಕ್ಷಕರು ಬಂದು ಒಂದು ಸತಿ ನೋಡಿ. ಥ್ಯಾಂಕ್ ಯು ಸರ್. ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಈ ಫಿಲಮ್ ನೋಡಬೇಕು ಅಂತ ನಾವು ಹೇಳ್ತೀವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ನೋಡಿ ಅಂತ ತುಂಬ ಸೂಪರ್ ಆಗಿದೆ. ಎಸ್ಪೆಷಲಿ ಲಾಸ್ಟ್ 30 minutes is super. Parts of the book. ಥ್ಯಾಂಕ್ ಯು ಸರ್. ತುಂಬ ವಿಭಿನ್ನವಾಗಿ ಮೂಡಿ ಬಂದಿದೆ ಸಿನಿಮಾ. ವಿಜುವಲ್ ಎಫೆಕ್ಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಲಾಸ್ಟ್ ಮೂಮೆಂಟ್ ಕ್ಲೈಮ್ಯಾಕ್ಸ್ವರೆಗೂ ಏನಂತೂ ಗೊತ್ತಾಗಲ್ಲ. ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಸ್ಟೋರಿ ಕ್ಲೀನ್ ಆಗುತ್ತೆ. ಮೂವಿ ಅಂತೂ ಸೂಪರ್ ಆಗಿದೆ. ಸ್ಯಾಂಡಲ್ವುಡಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ಚೆನ್ನಾಗಿದೆ. ಇವನ್ RJ ವಿಕ್ಕಿ ಅವರಾಗಲಿ, ಗೋಪಾಲ್ ಅವರ ಆ್ಯಕ್ಟಿಂಗ್ ಆಗಲಿ, ಆಸಮ್. ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೇನು ಇಷ್ಟ ಆಯಿತು? ಪಾತ್ರಗಳು ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಇಂದಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಕ್ಯಾರೆಕ್ಟರ್ಗಳು. ಸೊ ಕಂಪ್ಲೀಟಾಗಿ ಸೆಕೆಂಡ್ ಹಾಫ್ ಇಂದ ನಿಮಗೆ ಕ್ಯಾರೆಕ್ಟರ್ಗಳು ಕಂಪ್ಲೀಟ್ ಟೇಕ್ ಓವರ್ ಆಗುತ್ತೆ. ಆಮೇಲೆ ಗೋಪಾಲ್ ಸರ್ ತುಂಬ ಆ್ಯಕ್ಟಿಂಗು ಅದ್ಭುತವಾಗಿ ಅವ್ರು ಹೇಳಲೇಬೇಕಲ್ವ, ಯಾಕಂದರೆ ಅವರು ಕನ್ನಡದ ಲೆಜೆಂಡ್ ಅಂತಲೇ ಹೇಳ್ಬೋದು ಒಂದು ರೀತಿ ಒಂದು ಆ್ಯಕ್ಟಿಂಗಲ್ಲಿ ಬಂದಾಗ. ಬಟ್ ಅವ್ರ ಪರ್ಫಾರ್ಮೆನ್ಸ್ ಲೆವೆಲ್ಲು ಆ ಎಂಡಲ್ಲಿ ಅವ್ರು ಇರೋಂಥ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಆ್ಯಂಡ್ ಇನ್ನೊಬ್ರು ನಮ್ಮ RJ ಅವ್ರು ಮಾಡಿದಾರಲ್ಲ, ಸೊ ಅವ್ರದ್ದು ಅಷ್ಟೇ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಿತ್ತು ಸಿನಿಮಾ? ಹೊಸ ಕಾನ್ಸೆಪ್ಟು, ಮೂವಿ ಚೆನ್ನಾಗಿದೆ. ದ ಸೈಕಾಲಜಿ ಥಿಂಗ್, ದ ಬ್ರೈನ್, ನಾವು ಹ್ಯೂಮನ್ ಬ್ರೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಏನೇನು ಅನ್ನೋದು ದಟ್ ದೇ ಹ್ಯಾವ್ ಶೋನ್. ಥ್ಯಾಂಕ್ ಯು. ಅಷ್ಟೇ ಒಂದು ಸಿನಿಮಾ ನೋಡಿದೆ. ಸಿನಿಮಾ ಹೆಸರು ಗ್ರೀನ್ ಅಂತ. ಒಂದು ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ. ಅಂದರೆ ಡೈಮಂಡ್ನ ರೈಲ್ವೆ ಸ್ಟೇಷನಲ್ಲಿ ಮಾರಿದ್ರೆ ಆ್ಯಕ್ಚುಲಿ ವ್ಯಾಲ್ಯೂ ಇರೋಲ್ಲ. ಅದನ್ನೇ ತೊಗೊಂಡೋಗಿ ಶೋರೂಮಲ್ಲಿ ಮಾರಿದ್ರೆ ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಇರುತ್ತಲ್ಲ, ಆ ಥರ ಇದೆ ಸಿನಿಮಾ ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಒಳ್ಳೆ ಸಿನಿಮಾ, ಒಳ್ಳೆ ಎಫರ್ಟ್, ಒಳ್ಳೆ ಸಿನಿಮಾಟೋಗ್ರಫಿ. ನಿಜವಾಗ್ಲೂ ಪ್ರತಿಯೊಬ್ಬರ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಕೆಲವು ಕಡೆ ನನಗೆ ಫೀಲ್ ಆಯಿತು ಸ್ಯಾಂಡಲ್ವುಡ್ ಸಿನಿಮಾನ ಅಥವಾ ಬಾಲಿವುಡ್ ಸಿನಿಮಾನ ಇದು ಅಂತ. ಅಂದರೆ ಆ ಕ್ಯಾಸ್ಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್, ಡೈರೆಕ್ಷನ್ನು, ಮ್ಯೂಸಿಕ್ಕು, ಯಾವ ವಿಭಾಗದಲ್ಲೂ ಸಿನಿಮಾ ಸೋತಿಲ್ಲ. ಆ್ಯಂಡ್ ಅಗೈನ್ ಇದು ಕಾಮಿಡಿ ಇಲ್ಲ ಈ ಸಿನಿಮಾದಲ್ಲಿ. ಬಟ್ ಅಂದರೆ ಸ್ಟಾರ್ಟಿಂಗ್ ಕೂತ್ರೆ ಎಂಡ್ವರೆಗೂ ಹೆಂಗೆ ಕೂರಿಸುತ್ತೆ ಅಂದರೆ ಒಂದು ಉಪೇಂದ್ರ ಅವ್ರ ಸಿನಿಮಾ ಇನ್ನೊಂದು ವರ್ಷ ಥರ ಅನ್ನಿಸ್ತು ನನಗೆ ಗ್ರೀನ್ ಅಂತ. ಕನ್ನಡ ಆಡಿಯನ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಂಥ ಮೂವಿಗಳಿಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ತುಂಬ ತುಂಬ ಒಳ್ಳೆ ಸಿನಿಮಾಗಳು ಬರುತ್ತೆ. ತುಂಬ ದುಃಖದಲ್ಲಿ ಏನು ಹೇಳ್ತೀನಿ ಅಂತಂದರೆ ಇದೊಂಥರ ರಿಪೀಟ್ ಆಗಿಬಿಡುತ್ತೆ. ಪ್ರತಿ ಸತಿ ಶೋಗೆ ಬರ್ತೀವಿ, ಚೆನ್ನಾಗಿದೆ ಅಂತೀವಿ, ಬಟ್ ಇಂಥ ಒಳ್ಳೆ ಸಿನಿಮಾಗಳು ಒಂದಿಷ್ಟು ಸೆಲೆಬ್ರಿಟಿಗಳು ಕೂತು ಮಾತಾಡಬೇಕು. ಎಲ್ಲಿ ನಡೀತದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದಿಷ್ಟು ಟಾಪ್ ವೆಲ್ ನೋನ್ ಸೆಲೆಬ್ರಿಟೀಸ್ ಇದ್ದಾರಲ್ಲ, ಬಂದು ಕೂತ್ಕೊಂಡು ಇಂಥ ಸಿನಿಮಾಗಳು ನೋಡ್ಬಿಟ್ಟು ಪ್ರಮೋಟ್ ಮಾಡಬೇಕು. ಈಗ ನಾನೊಬ್ಬ ಚಿಕ್ಕ ಡೈರೆಕ್ಟ್ರು, ಚಿಕ್ಕ ಆ್ಯಕ್ಟ್ರು, ನನ್ನಿಂದ ಎಷ್ಟು ಪ್ರಚಾರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಹಾರ್ಟ್ಲಿ ತುಂಬ ಒಳ್ಳೆ ಸಿನಿಮಾ, ತುಂಬ ಒಳ್ಳೆ ಡೈರೆಕ್ಷನ್ನು, ತುಂಬ ಒಳ್ಳೆ ನಟನೆ. ಸುಮ್ಮನೆ ಏನೋ ಮುಖಸ್ತುತಿಗೆ ಹೇಳ್ಬಿಟ್ಟು ಹೋಗೋ ಥರ ಅಲ್ಲ. ಒಂದಿಷ್ಟು ಸೆಲೆಬ್ರಿಟಿಗಳು ಬರ್ರಿ, ಸಿನಿಮಾಗೆ ಸಪೋರ್ಟ್ ಮಾಡಿರಿ, ಕನ್ನಡ ಚಿತ್ರರಂಗನ ಮೇಲೆತ್ತ ಕೆಲಸ ಮಾಡಿರಿ. ಆಲ್ರೆಡಿ ಬೀಳ್ತಾ ಇದೆ ಕನ್ನಡ ಚಿತ್ರರಂಗ. ಒಂದೊಳ್ಳೆ ಸಿನಿಮಾ, ಮನಸ್ಸಿಂದ ಮಾತಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸ್ಟಾರ್ಟ್ ಆದಾಗಿಂದ ಹೇಳಿದ್ರೆ ಎಂಡವರೆಗೂ ನನಗನ್ಸಿದ್ದು ಏನಕ್ಕೆ ಕಮ್ಮಿ ಇದೆ ಈ ಸಿನಿಮಾ, ಮ್ಯೂಸಿಕಲ್ ಕಮ್ಮಿ ಇದೆಯಾ ಅಥವಾ ಸಿನಿಮಾಟೋಗ್ರಫಿ ಕಮ್ಮಿ ಇದೆಯಾ, ಪ್ರತಿಯೊಂದು ನೋಡಿದಾಗ ನನಗನ್ಸಿದ್ದು ಏನು ಮಾಡ್ಬೋದು ಒಬ್ಬ ಸಿನಿಮಾ ಮೇಕರ್, ಇನ್ನೇನು ಮಾಡ್ಬೋದು ಸಿನಿಮಾ. ಅದ್ಭುತ ಎಫರ್ಟು ಗ್ರೀನ್ ಅಂತ. ಕನ್ನಡ ಆಡಿಯನ್ಸಲ್ಲಿ ನಾನು ಹೇಳೋದು ನನ್ನ ಕಡೆಯಿಂದ ಒಂದು 10 ಟಿಕೆಟ್ ಹೋಗ್ಲಿ ಪರವಾಗಿಲ್ಲ, ನಾಳೆಯಿಂದ ಶೋ ಇರುತ್ತೆ. ಇಂಥ ಸಿನಿಮಾ ಮಿಸ್ ಮಾಡ್ಕೊಂಡು OTTಲಿ ನೋಡ್ಕೊಂಡೆ ಬ್ಯೂಟಿಫುಲ್ ಎಫರ್ಟ್ ಅಲ್ಲ ಅಂತ ಅಲ್ಲಿ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಅವ್ರು ಹೋಗೋ ಮುಂಚೆ ಕನ್ನಡಿಗರಿಗೆ ಗುರ್ತಿಸಿ ಫಸ್ಟ್ ಕನ್ನಡಿಗರ ಎಫರ್ಟ್ನ ಅಂತ ಕೇಳ್ಕೊತಾ ಇದ್ದೀನಿ. ಇವನ್ ಕೂತ್ ನೋಡಿದಾಗ ವಾಟ್ ವಿ ಥಾಟ್ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ಇವನ್ ಒಂದು ಫ್ರೇಮನ್ನು ಮಿಸ್ ಮಾಡ್ಕೊಳ್ಳೋದು ಆಗದೆ ಇರುವಂಥ ಒಂದು ಸಿನಿಮಾ. ನಾವು ಮಧ್ಯೆ ಇಂಟರ್ವಲಾಗಿ ಬಂದಾಗ ಎಲ್ಲೋ ಒಂದು ಸೀನ್ ಮಿಸ್ ಮಾಡಿದ್ವಿ. ಐ ಥಿಂಕ್ ಬಿಗ್ ಬರ್ಡ್ ಕೇಮ್ 1 minute ಲೇಟ್ ಅನಿಸುತ್ತೆ. ಇದೇನೋ ಮಿಸ್ ಆಯಿತು ಏನೋ ಅಂತ ಅನಿಸುವಂಥ ಮೂವಿ. ನಾನು ಎಷ್ಟೋ ಸಲ ಅಭ್ಯರ್ಥ ರಿಪೀಟ್ ಮಾಡಿದೆ. ಏನೋ ಉಪ್ಪಿ ಸರ್ ಬಂದು, ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಉಪ್ಪಿ ಸರ್ ಫಾಲೋ ಮಾಡ್ತಾ ಇದ್ವಿ. ಉಪ್ಪಿ ಸರ್ ಬಂದು ಏನೋ ಡೈರೆಕ್ಷನ್ ಮಾಡಿದ್ದೀವಿ ಅಂತ ನಾನು ವಿಕ್ಕಿ ಹತ್ರನೂ ಅದನ್ನೇ ಕೇಳಿದೆ. ಉಪ್ಪಿ ಸರ್ ಡೈರೆಕ್ಷನ್ ಮಾಡ್ದಂಗಿತ್ತು ಅಂತ. ಅವ್ರು ಅದೇ ಅದು ಉಪ್ಪಿ ಸರ್ ಟೀಮ್ದೇ ಡೈರೆಕ್ಷನ್ ಅಂತ. ಅದ್ಭುತವಾದ ಮೂವಿ. ಒಂದು ಮಾತಂತೂ 100% ಎಂಟೈರ್ ಮೂವಿಯಲ್ಲಿ ನಿಮಗೆ ತಲೆಗಂತೂ ಹುಳ ಬಿಡುತ್ತೆ. ಬಟ್ ಓವರ್ ಆಲ್ ಇಟ್ಸ್ ಅನ್ ಅಮೇಝಿಂಗ್ ಮೂವಿ. ಕನ್ನಡ ಆಡಿಯನ್ಸ್ಗೆ ಒಂದೇ ರಿಕ್ವೆಸ್ಟ್, ಪ್ಲೀಸ್ ಕಮ್ ಆ್ಯಂಡ್ ವಾಚ್. ಥ್ಯಾಂಕ್ ಯು. ಒಂದು ಸೂಪರ್ ಸಿನಿಮಾ ನೋಡ್ಕೊಂಬಂದೆ. ಆ ಸಿನಿಮಾನ ಸಪೋರ್ಟ್ ಮಾಡೋಣ ಅಂತ ನಾನು ಸ್ವಲ್ಪ ಗೋಗ್ರಿನೇ ಹಾಕೊಂಡ್ಬಂದೆ ಇವತ್ತು. ಸಿಕ್ಕಾಪಟ್ಟೆ ಅದ್ಭುತವಾದಂತಹ ಒಂದು ಎಕ್ಸ್ಪೆರಿಮೆಂಟು. ಸ್ಟಾರ್ಟಿಂಗಲ್ಲಿ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಫ್ರೇಮು ಒಂಥರ ಪೇಂಟಿಂಗ್ ಥರ ಇತ್ತು. ಅಷ್ಟು ಅದ್ಭುತವಾಗಿ ವಿಜುವಲ್ಸು, ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೋ ಏನು ಕಥೆನೋ ಗೊತ್ತಿಲ್ಲ. ಬಟ್ ಬ್ಯೂಟಿಫುಲಿ ಥಾಟ್ ಆ್ಯಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟೆಡ್. ಈಗ ಯೋಚನೆಗಳು, ಎಕ್ಸಿಕ್ಯೂಷನು 2 ವಿಚಾರಗಳಿರುತ್ತೆ. ಯೋಚನೆಗಳು ಒಂದು, ಎಕ್ಸಿಕ್ಯೂಷನ್ನು ಇಂಪಾರ್ಟೆಂಟ್. ತುಂಬ ಜನ ಅಲ್ಲೇ ಕಳೆದೋಗ್ಬಿಡ್ತಾರೆ.
ಈ ಸಿನಿಮಾ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಕೊನೆಗೆ ಆ ಮೆಂಟಲ್ ಹೆಲ್ತ್ ಕನೆಕ್ಟ್ ಮಾಡಿದ್ರು ಈ ಸಿನಿಮಾನಲ್ಲಿ. ಅದಕ್ಕೋಸ್ಕರ ಆದರೂ ಸಿನಿಮಾ ನೋಡ್ಬೇಕು. ಯಾಕಂದರೆ ಎಷ್ಟೋ ಸಲ ಹಾರರ್ ಅನ್ನೋದು ನಮ್ಮ ಕಣ್ಮುಂದೆ ಅಲ್ಲ, ನಮ್ಮ ತಲೆ ಒಳಗಿರುತ್ತೆ. ನಾವು ಹೆಂಗೆ ಯೋಚನೆ ಮಾಡ್ತೀವೋ ಆ ಥರದ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತೀವಿ ಅಂತ. ಆ್ಯಂಡ್ ನನ್ನ ಫೇವ್ರೆಟ್ ಕಾಸ್ಟ್ ಮೆಂಬರ್ಸ್ ಬಾಲಾಜಿ ಮನೋಹರ್ ಸರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯ ನಮ್ಮ RJ ವಿಕ್ಕಿ ಏನು ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ನಟ ಭಯಂಕರ ಅಂತ ಇವ್ರಿಗೆ ಹೇಳಬೇಕು, ಯಾಕಂದ್ರೆ ನಿಜವಾಗ್ಲೂ ಇವ್ರ ಪಾತ್ರ ನೋಡಿದ್ರೆ ತುಂಬ ಭಯ ಆಗುತ್ತೆ. ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ವಂಡರ್ಫುಲ್ ಜಾಬ್. ರಾಜ್ ಎಷ್ಟು ಸೂಪರ್ ಆಗಿ ರಾಜ್ ವಿಜಯ್ ಅವರು ಅದ್ಭುತವಾದ ನಿರ್ದೇಶನ ಮಾಡಿದ್ದಾರೆ. ಈಸಿ ಅಲ್ವೇ ಅಲ್ಲ, ಯಾವುದೋ ಒಂದು ಕಾಡಲ್ಲಿ ಆ ಒಂದು ಸೆಟಪ್ ಅಲ್ಲಿ ಕುತ್ಕೊಂಡು ಇಂಥ ಕಾಸ್ಟ್ ಮೆಂಬರ್ಸ್ನೆಲ್ಲ ಇಟ್ಕೊಂಡು ಈ ಥರದ ಒಂದು ಕತೆ ಹೇಳಬೇಕು ಅಂತ. ನಮ್ಮ ಇಂಡಸ್ಟ್ರಿನಲ್ಲಿ ಕಾಮನ್ ಅಲ್ವಾ, ಮಾಸು ಮಸಾಲಾ ಸಿನಿಮಾಗಳನ್ನು ನಾವು ನೋಡ್ಕೊಂಡೇ ಬೆಳೆದಿರೋದು. ಈ ಥರದ ಯೋಚನೆಗಳು ನಮ್ಮ ಆಡಿಯನ್ಸ್ ಮೈಂಡ್ ಸೆಟ್ಟಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಬೀಜ ಹಾಕಿದ್ರೆ ನಾಳೆ ಒಂದು ದೊಡ್ಡ ಮರ ಆಗುತ್ತೆ, ನಾಳೆ ಇದೇ ಥರದ ಗ್ರೀನ್ಗಳು ಇನ್ನೂ ಜಾಸ್ತಿ ಬರುತ್ತೆ ಅಂತ. ಸೊ ಐ ಆಮ್ ಜಸ್ಟ್ ಸೇಯಿಂಗ್, ಈ ಥರದ ಸಿನಿಮಾಗಳನ್ನು ಹೋಗಿ ಸಪೋರ್ಟ್ ಮಾಡಿ. ಸಿನಿ ಫೈಲ್ಸ್ ಯಾರ್ಯಾರಿದ್ದೀರಾ, ಫಿಲ್ಮ್ ಫೆಸ್ಟಿವಲ್ಗಳಿಗೆ ಹೋಗೋದು, ಅವಾರ್ಡ್ ಫಂಕ್ಷನ್ಸ್ ಅಟೆಂಡ್ ಮಾಡೋದು, ನಿಮ್ಗಳಿಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಪ್ರತಿಯೊಂದು ಫ್ರೇಮು ಎಂಜಾಯ್ ಮಾಡ್ತೀರಾ. ಈ ಒಂದು ಸಿನಿಮಾನಲ್ಲಿ ಅದ್ಭುತವಾದಂತಹ ಡೀಪರ್ ಫಿಲಾಸಫಿ ಕೂಡ ಇದೆ. ಕುತ್ಕೊಂಡು ನೋಡಿ, ಆರಾಮಾಗಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಸೂಪರಾಗಿ ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ. ಮಿಸ್ಸೇ ಮಾಡಬೇಡಿ. ಗ್ರೀನ್ ನಿಮ್ಮ ಮನೆ ಹತ್ರ ಇರುವಂತಹ ಚಿತ್ರಮಂದಿರಗಳಲ್ಲಿ 100% ಇದ್ದೇ ಇರುತ್ತೆ. ಚೆಕ್ಔಟ್ ಮಾಡಿ ಆ್ಯಂಡ್ ಇಂಥ ಪ್ರತಿಭೆಗಳನ್ನು ಸಪೋರ್ಟ್ ಮಾಡ್ರಪ್ಪ. ಬೆಳೆಸಿದವ್ರನ್ನೇ ಇನ್ನೂ ಜಾಸ್ತಿ ಬೆಳೆಸ್ತೀವಿ ನಾವು, ಹೊಸಬ್ರನ್ನ ಬೆಳೆಸೋಣ ಇನ್ನೂ ಜಾಸ್ತಿ ಅಂತ ಹೇಳ್ತಾ, ಗೋ ಗ್ರೀನ್, ಫುಲ್ ಪವರ್. ನಮಸ್ಕಾರ, ನಾನು RJ ಪ್ರದೀಪ್ ಅಂತ 92.1 ಬಿಗ್ FM ಇಂದ ರೇಡಿಯೋ ಪಾರ್ಟ್ನರ್ ಆಗಿದ್ದೀವಿ ಈ ಒಂದು ಸಿನಿಮಾಗೆ. ನಮ್ಮ RJ ವಿಕ್ಕಿ ಕೂಡ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ರಾಜ್ ವಿಜಯ್ ಸರ್ ಮೊದಲಿಂದ ಇವರು ಒಂದು ಯಾವತ್ತೋ ಟೀಸರ್ ತೋರಿಸಿದ್ರು, ಸೊ ಇವತ್ತು ಅದರ ಅರ್ಥ ಆಯ್ತು ಏನು ಅಂತ. ಇವ್ರು ಹೇಳ್ತಾ ಇದ್ರು ಯಾವಾಗಲೂ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಅಂತ. ಅದು ಖಂಡಿತ ಇವತ್ತು ಅರ್ಥ ಆಯಿತು. ನಾನು ಯೋಚನೆ ಮಾಡ್ತಾ ಹೇಳ್ತಾ ಇದ್ದೆ, ನೀವು ಯಾರ ಜೊತೆ ಹೆಚ್ಚಾಗಿರ್ತೀರಾ, ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಪ್ರಶ್ನೆ ಬಂದಾಗ, ಯಾರ ಜೊತೆ ಹೆಚ್ಚು ಮಾತಾಡ್ತೀರಾ ಅಂತ ಪ್ರಶ್ನೆ ಬಂದಾಗ ಸಾಕಷ್ಟು ಕ್ಯಾರೆಕ್ಟರ್ಗಳು ಬರುತ್ತೆ. ಆದರೆ ನಿಜವಾಗಿ ನಾವು 24 ಗಂಟೆಗಳ ಕಾಲ ನಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನಾವು ಮಾತಾಡ್ಕೋತಾ ಇರ್ತೀವಿ. ಸೊ ನಮ್ಮನ್ನು ನಾವು ಯೂಸ್ ಮಾಡ್ಕೋತೀವಿ, ನಮ್ಮನ್ನು ನಾವು ಮಿಸ್ಯೂಸ್ ಮಾಡ್ಕೋತೀವಿ. ಒಬ್ಬ ಮನುಷ್ಯ ಅವನನ್ನು ಅರ್ಥ ಮಾಡ್ಕೊಂಬಿಟ್ರೆ ಜಗತ್ತಲ್ಲಿ ಇನ್ನೇನೂ ಇಲ್ಲ. ಸೊ ಈ ಫಿಲಾಸಫಿಗಳು ಅದ್ಭುತವಾಗಿ ಅರ್ಥ ಆಗುತ್ತೆ ಸರ್. ಇದು ನಾನು ಸರ್ ಹೇಳ್ದಂಗೆ, ಉಪೇಂದ್ರ ಸಿನಿಮಾ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಸೈಕಲಾಜಿಕಲ್ ಥ್ರಿಲ್ಲರ್ ಕೂಡ. ಕೊನೆಗೆ ಮನುಷ್ಯ ಅವನು ಯಾವ ಥರ ಯೋಚನೆ ಮಾಡಬೇಕು, ಏನು ಯೋಚನೆ ಮಾಡಬಾರ್ದು, ಅಸಹಾಯಕತೆ, ಭ್ರಮೆ, ಭಯ, ಇದ್ರ ಮಧ್ಯ ಮನುಷ್ಯ ಹೇಗೆ ಸಾಕ್ತಾನೆ, ಎಂಡ್ ಆಗ್ತಾನೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಖಂಡಿತ ಸರ್, ಜಗತ್ತನ್ನು ಬದಲಾಯಿಸುವಂಥ ಅದ್ಭುತ ಪ್ರಯತ್ನ. ಒಂದು ಕ್ಲಾಸ್ ಆಡಿಯನ್ಸ್ ನೋಡಿದ್ರೆ ಇಂಥ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ದೊಡ್ಡ ವರ. ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ. ಇನ್ನೂ ಕೂಡ ಎಲ್ಲ ಜನತೆ ಪರವಾಗಿ ಒಂದು ಒಳ್ಳೆ ಚಪ್ಪಾಳೆ ಮೂಲಕ, ಅಪ್ರಿಸಿಯೇಷನ್ ಮೂಲಕ ಅವಾರ್ಡ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಬಿಗ್ FM ಪರವಾಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ ಅಂತ. ದ ಮೂವಿ ಐ ಆಮ್ ಔಟ್ ಆಫ್ ವರ್ಡ್ಸ್. ಯಾಕಂದರೆ ಫಸ್ಟ್ ನಾನು ಕೇಳಿದಾಗ ಓಕೆ ಗ್ರೀನ್ ಪಿಕ್ಚರ್ ಈ ಥರ 19 ಅವಾರ್ಡ್ ಬಂದಿದೆ ಅಂದರೆ ಐ ವಾಸ್ ವೆರಿ ಕ್ಯೂರಿಯಸ್. ತುಂಬ ಕುತೂಹಲ ಇತ್ತು ನನಗೆ, ಹೇಗಿರುತ್ತೆ ಮೂವಿ, ಏನು ಎತ್ತ ಅಂತ. ಮೂವಿ ನೋಡಬೇಕಾದ್ರೆ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ, ಏನು ಪಾಯಿಂಟ್ಸ್ ಇದೆಲ್ಲ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಬಟ್ ದ ವೇ ಸ್ಟೋರಿ ಟರ್ನ್ಡ್ ಔಟ್, ಸಿನಿಮಾಟೋಗ್ರಫಿ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ರಾಜ್ ವಿಜಯ್ ಸರ್ ಅವ್ರ ಡೈರೆಕ್ಷನ್ ಆಗಿರ್ಬೋದು, ಇಲ್ಲಾಂದರೆ ನಮ್ಮ ಆ್ಯಕ್ಟರ್ಸ್ ಆಗಿರುವಂಥ ವಿಕ್ಕಿ ಅವರು, ವಿಶ್ವನಾಥ್ ಅವರು, ಗಿರೀಶ್ ಅವರು ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಈ ಥರ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದೆ ಅಂದರೆ ನಾವು ಹೆಮ್ಮೆ ಪಡಬೇಕಾಗಿರೋ ವಿಷಯ. ನಾರ್ಮಲಿ ನಾವು ಇಂಗ್ಲೀಷ್ ಪಿಕ್ಚರ್ ಆಗಿರಲಿ, ಇಲ್ಲಾಂದರೆ ಬೇರೆ ಭಾಷೆ ಪಿಕ್ಚರ್ ಆಗಿರಲಿ, ಇದೇ ಮೂವಿ ಅಲ್ಲಿ ಬಂದರೆ ನಮಗೆ ಭಾಷೆ ಬರಲ್ಲ ಅಂದ್ರೂ ನಾವು ಸಬ್ ಟೈಟಲ್ಸ್ ಇಟ್ಕೊಂಡು ನೋಡ್ತೀವಿ. ಅಂಥದ್ರಲ್ಲಿ ನಮ್ಮ ಸ್ಯಾಂಡಲ್ವುಡಲ್ಲಿ ಇಂಥ ಈ ಮೂವಿ ಬಂದಿದೆ ಅಂದರೆ ಇಟ್ಸ್ ಅ ಪ್ರೌಡ್ ಥಿಂಗ್ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಕನ್ನಡ ಮೂವಿ ಇಂಡಸ್ಟ್ರಿ ಟು ದ ನೆಕ್ಸ್ಟ್ ಲೆವೆಲ್. ಸೊ ಆಲ್ ದ ಬೆಸ್ಟ್ ರಾಜ್ ವಿಜಯ್ ಸರ್, ಆಲ್ ದ ಬೆಸ್ಟ್ ಆಲ್ ದಿ ಸ್ಟಾರ್ಸ್ ಔಟ್ ಹಿಯರ್, ವಿಕ್ಕಿ ಅವರೇ, ಗಿರೀಶ್ ಅವರೇ, ವಿಶ್ವನಾಥ್ ಅವರೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ದ ಕೀ ಟೇಕ್ ಅವೇ ಫ್ರಮ್ ದಿಸ್ ಮೂವಿ ಇಸ್ ದ್ಯಾಟ್ ನಾರ್ಮಲಿ ಬೇರೆ ಮೂವೀಸಲ್ಲೆಲ್ಲ ಎಲ್ಲ ಒಂದೊಂದು ಕೀ ಟೇಕ್ ಅವೇ ಅಂತೂ ಇದ್ದೇ ಇರುತ್ತೆ. ಬಟ್ ದಿಸ್ ಇಸ್ ಅ ಟ್ಯಾಬು ಟಾಪಿಕ್. ಯಾರು ಟಚ್ ಮಾಡಲ್ಲ ಈ ಟಾಪಿಕ್. ನಮ್ಗೆ ಹುಷಾರಿಲ್ಲ ಅಂದರೆ, ನಮ್ಗೆ ಯಾವುದೇ ಕಾಯಿಲೆ ಇದ್ದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಓಕೆ, ನಮ್ಮ ಕಿವಿ ನೋವು ಆಗಿರ್ಬೋದು, ತಲೆನೋವು ಆಗಿರ್ಬೋದು. ಬಟ್ ವೆನ್ ಇಟ್ಸ್ ಅ ಮೆಂಟಲ್ ಇಲ್ನೆಸ್, ಅದನ್ನು ಎಲ್ಲರೂ ಮೆಂಟಲ್ ಅಂತ ಅಂದ್ಕೊಳ್ತಾರೆ, ಬಟ್ ದೇ ಡೋಂಟ್ ಥಿಂಕ್ ಆಸ್ ಅನ್ ಇಶ್ಯೂ ದಟ್ ನೀಡ್ಸ್ ಟು ಬಿ ಅಡ್ರೆಸ್. ಈ ಟ್ಯಾಬು ಟಾಪಿಕ್ನ ಟಚ್ ಮಾಡಿ ಎಸ್ಪೆಷಲಿ ಸೋಷಿಯಲ್ ಅವೇರ್ನೆಸ್ ತಂದಿರೋಂಥ ನಮ್ಮ ರಾಜ್ ವಿಜಯ್ ಸರ್ ಅವ್ರಿಗೆ ಎಲ್ಲರೂ ಒಂದ್ಸತಿ ಚಪ್ಪಾಳೆ ಬರಬೇಕು. ನಮ್ಮ ಅವ್ರಿಗೆ ಕ್ಯಾನ್ ವಿ ಪ್ಲೀಸ್ ಪುಟ್ ಅ ಹ್ಯಾಂಡ್ಸ್ ಟುಗೆದರ್ ಫಾರ್ our director and our producer Raj Vijay sir. So all the best team Green. May this movie get double the awards than it already has. Thank you. ಕ್ಯಾರೆಕ್ಟರ್ನ ಮಾಡಿದ್ದೀನಿ ಗ್ರೀನ್ ಸಿನಿಮಾಲ್ಲಿ. ಇದೊಂಥರ ಸೈಕೋಟಿಕ್ ಬಿಹೇವಿಯರ್ ಅಂತಹ ವಿಚಿತ್ರವಾದ, ವಿಚಲಿತವಾದಂತಹ ಪಾತ್ರ. ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ 8-9 ದಿನ ಮನೇಲಿ ಯಾರ ಹತ್ರ ಮಾತಾಡ್ತಿರಲಿಲ್ಲ. ಒಂಥರ RJ ಆದಮೇಲೆ ಮಾತಾಡಲೇಬೇಕು. 92.7 ಬಿಗ್ FM ಅಲ್ಲಿ ರೇಡಿಯೋ ಮಾತಾಡಬೇಕು. ಬಟ್
ಆರ್ಟಿಸ್ಟ್ ಅಂತ ಬಂದಾಗ ಮಾತಾಡಬಾರ್ದು ಅಂತ ಹೇಳಿದರು. ವೀಲ್ ಚೇರ್ ಜೊತೆಯಲ್ಲೇ ಆ್ಯಕ್ಟ್ ಮಾಡಬೇಕಾಗಿತ್ತು, ವೀಲ್ ಚೇರ್ ಕ್ಯಾರೆಕ್ಟರ್ ಆಗಿತ್ತು, ಅದನ್ನು ನೀವೆಲ್ಲ ನೋಡಿದಿರಿ. ಪ್ರತ್ಯಕ್ಷದರ್ಶಿಗಳು ಕ್ಯಾಮರಾ ಹಿಂದೆ ಯಾರಿದ್ದೀರಿ, ನಿಮ್ಮಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ ಇಷ್ಟೇ, ನಿಮ್ಮ ಕ್ಯಾಮರಾಗಳು ಸುಳ್ಳು ಹೇಳಲ್ಲ, ಕ್ಯಾಮರಾ ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ. ಸೊ ನೋಡ್ತಿರುವಂತಹ ಜನಗಳೇನಿದ್ದಾರೆ, ನೀವು ಚಿತ್ರಮಂದಿರಕ್ಕೆ ಬರಬೇಕು, ಗ್ರೀನ್ ಚಿತ್ರವನ್ನು ನೋಡಬೇಕು. ಬಿಕಾಸ್ ನಿಮ್ಮೊಳಗಿನ ರಾಕ್ಷಸನನ್ನು ತೆರೆ ಮೇಲೆ ತೋರಿಸಿದ್ದಾರೆ ರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷಗಳದ್ದು ಎಫರ್ಟು ಇವತ್ತು ಎಲ್ಲರೂ ಬಂದು ಅದೇ ನೋಡಿದಾಗ ಸ್ಕ್ರೀನ್ ಮುಂದೆ ಅದನ್ನು ಎಲ್ಲರೂ ಅದನ್ನು ಹೇಳ್ತಾ ಇರೋದು ಒಂಥರ ಸರಿಯಲ್ ಮೂಮೆಂಟ್ ಥರ ಇದೆ. ಅದೇ ಅವರೆಲ್ಲ ಹೇಳ್ತೀರಲ್ವ, ಅದು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಎಲ್ಲ ಇಂಟರ್ವ್ಯೂಸ್ಗಳಲ್ಲೂ ಎಲ್ಲ ವೀಡಿಯೋಸ್ಗಳಲ್ಲೂ ಹೇಳಿದ್ದೆ. ಸೊ ಅದೇ ರೀತಿ ಒಂದು ಮಾಲಲ್ಲಿ ಕುತ್ಕೊಂಡು ಒಂದು ಬಿಗ್ ಸ್ಕ್ರೀನಲ್ಲಿ ಕುತ್ಕೊಂಡು ನೋಡಿದಾಗ ಅದರದ್ದು ಎಫರ್ಟು, ಅದರದ್ದು ಎಫೆಕ್ಟ್, ಅದಾದಮೇಲೆ ನಾನು ಅದೇ ಹೇಳಿದೆ, ಈ ಸಿನಿಮಾ ಮೇನ್ಲಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ. ಬರೀ ಇದೊಂದು ಏನಂತಾರೆ, ಒಂದು ಫಿಲಮ್ ಥರ ನೋಡೋದಕ್ಕಿಂತ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ನೀವು ಬಂದು ನೋಡಿದಾಗ ಪ್ರತಿಯೊಂದು ಸೀನಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಅದ್ರದ್ದು ಏನೋ ಒಂದು ಮೆಟಫರಲ್ಲಿ ಏನೋ ಹೇಳೋಕ್ಕೆ ಹೋಗ್ತಾ ಇದ್ದೀವಿ. ಅದು ಲಾಸ್ಟಲ್ಲಿ ನಾವು ರಿವೀಲ್ ಮಾಡಿದಾಗ ಅದು ಕ್ರಿಯೇಟ್ ಮಾಡೋ ಇಂಪ್ಯಾಕ್ಟ್ ಇವರೆಲ್ಲ ಮಾತಾಡಿರೋದು. ಸೊ ಅದೇ ರೀತಿ ನಾನು ನಿಮ್ಗಳಿಗೂ ಹೇಳ್ತಾ ಇದ್ದೀನಿ, ಅದೇನೇ ಸಾರೆಲ್ಲ ಹೇಳ್ದಂಗೆ. ಸೊ ಎಲ್ಲೋ ಮನೆಗೆ ಬಂದಾಗ ಮನೇಲಿ ಕೂತ್ಕೊಂಡು ಅದನ್ನ ನೋಡೋದು ಅನ್ನೋದಕ್ಕಿಂತ ಒಂದು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ದಟ್ ವಿಲ್ ಬಿ ರಿಯಲಿ ಗ್ರೇಟ್. ಸೊ ಐ ಆಮ್ ಸೋ ಗ್ಲ್ಯಾಡ್ ದಟ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ನಾನು ಅದೇ ಒಂದು ಅಲ್ಟಿಮೇಟ್ ಸಿನಿಮಾ ಬಂದಿದೆ ಕನ್ನಡದಲ್ಲಿ, ಅದು ನಾನು ಡೈರೆಕ್ಷನ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಇಡೀ ತಂಡ ಈ 3 ವರ್ಷ ಎಫರ್ಟ್ ಹಾಕಿದ್ದೀವಿ. ಸೊ ಐ ವಾಂಟ್ ಆಲ್ ಆಫ್ ಯುವರ್ ಸಪೋರ್ಟ್ ಆ್ಯಂಡ್ ಅಷ್ಟೇ, ಮೂವಿ ಡಿಸಪಾಯಿಂಟ್ ಅಂತೂ ಮಾಡಲ್ಲ 100%. ಥ್ಯಾಂಕ್ ಯು ವೆರಿ ಮಚ್.